ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹಳ ಪವಿತ್ರವಾದ ಮತ್ತು ಶಕ್ತಿಯುತವಾದ ಒಂದು ವ್ರತದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಂಗಾರಕ ಸಂಕಷ್ಟ ಚತುರ್ಥಿ 2026 ಮೇ ತಿಂಗಳ ವಿಶೇಷ. ಈ ವರ್ಷ ಸಂಕಷ್ಟ ಚತುರ್ಥಿ ಮೇ 5ರಂದು ಮಂಗಳವಾರದಂದು ಬಂದಿದೆ. ಮಂಗಳವಾರದಂದು ಬರುವ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಇದನ್ನು ಎಲ್ಲ ಸಂಕಷ್ಟಿಗಳ ಚತುರ್ಥಿಗಳಲ್ಲಿಯೇ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗಿದೆ. ಚಂದ್ರೋದಯದ ಸಮಯ ಮತ್ತು ಮಹತ್ವ. ಸಂಕಷ್ಟ ಚತುರ್ಥಿಯ ವ್ರತದಲ್ಲಿ ಚಂದ್ರೋದಯದ ಸಮಯ ಬಹಳ ಮುಖ್ಯ. ಈ ದಿನ ಚಂದ್ರೋದಯದ ಸಮಯವು ಸುಮಾರು ರಾತ್ರಿ 10:30ಕ್ಕೆ ಸಂಭವಿಸುತ್ತದೆ. ಅಂಗಾರಕಿ ಸಂಕಷ್ಟಿ ಎಂದರೇನು? ಅಂಗಾರಕಿ ಎಂಬ ಪದವು ಮಂಗಳ ಗ್ರಹವನ್ನು ಸೂಚಿಸುತ್ತದೆ. ಮಂಗಳವಾರದಂದು ಬರುವ ಚತುರ್ಥಿ ಗಣೇಶನಿಗೂ ಮಂಗಳನಿಗೂ ಸಂಬಂಧ ಹೊಂದಿರುವುದರಿಂದ ಈ ದಿನವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ದಿನ ವ್ರತ ಮಾಡಿದರೆ 12 ಸಂಕಷ್ಟ ಚತುರ್ಥಿ ವ್ರತಗಳ ಫಲ ಸಿಗುತ್ತದೆ ಎಂದು ಹೇಳಲಾಗಿದೆ. ವ್ರತ ಮತ್ತು ಪೂಜಾ ವಿಧಾನ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಗಣೇಶನ ಪ್ರತಿಮೆ ಅಥವಾ ಚಿತ್ರವನ್ನು ಇಡಿ. ಸಂಕಲ್ಪ ಮಾಡಿ. ನೀವು ಈ ವ್ರತವನ್ನು ಯಾವ ಕಾರಣಕ್ಕಾಗಿ ಮಾಡುತ್ತಿದ್ದೀರೋ ಅದನ್ನು ಮನಸ್ಸಿನಲ್ಲಿ ನೆನಪಿಡಿ. ಉಪವಾಸದ ನಿಯಮಗಳು. ದಿನವಿಡೀ ಉಪವಾಸ. ಕೆಲವರು ಫಲಾಹಾರ ಮಾತ್ರ ತೆಗೆದುಕೊಳ್ಳುತ್ತಾರೆ. ಮನಸ್ಸು ಶುದ್ಧವಾಗಿರಬೇಕು. ಕೋಪ ಮತ್ತು ದ್ವೇಷ ತಪ್ಪಿಸಬೇಕು. ಸಂಜೆಯ ಪೂಜೆ. ದೀಪ ಹಚ್ಚಿ ಗಣೇಶನಿಗೆ ದೂರ್ವ ಗರ್ಕೆ ಅರ್ಪಿಸಿ ಮೋದಕ, ಲಡ್ಡು ಅಥವಾ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಿ. ಗಣೇಶ ಅಷ್ಟೋತ್ತರ ಅಥವಾ ಗಣೇಶನ ಸ್ತೋತ್ರಗಳನ್ನು ಪಠಿಸಿ. ಸಂಕಷ್ಟ ವ್ರತ ಕಥೆ ಕೇಳುವುದು ಅಥವಾ ಓದುವುದು ಬಹಳ ಮುಖ್ಯ. ಚಂದ್ರೋದಯದ ನಂತರ ಚಂದ್ರನನ್ನು ನೋಡಿರಿ. ನೀರು, ಹೂವು ಅರ್ಪಿಸಿ ಪ್ರಾರ್ಥನೆ ಮಾಡಿ. ನಂತರ ಉಪವಾಸವನ್ನು ಮುರಿಯಿರಿ. ವ್ರತದ ಕಥೆ. ಪುರಾಣಗಳ ಪ್ರಕಾರ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ವಿಘ್ನಗಳು ದೂರವಾಗುತ್ತವೆ. ಒಮ್ಮೆ ದೇವತೆಗಳು ಮತ್ತು ಮನುಷ್ಯರು ಸಂಕಷ್ಟಗಳಲ್ಲಿ ಸಿಲುಕಿದಾಗ ಗಣೇಶನನ್ನು ಆರಾಧಿಸಿ ಈ ವ್ರತವನ್ನು ಮಾಡಿದಾಗ ಅವರ ಎಲ್ಲ ಸಮಸ್ಯೆಗಳು ನಿವಾರಣೆಯಾದವು ಎಂಬ ಕಥೆ ಪ್ರಸಿದ್ಧವಾಗಿದೆ. ಈ ವ್ರತದ ಮಹತ್ವ ಮತ್ತು ಫಲಗಳು. ಈ ದಿನ ಭಕ್ತಿಯಿಂದ ವ್ರತ ಮಾಡಿದರೆ ಜೀವನದ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ಉದ್ಯೋಗ, ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸುಖ ಹೆಚ್ಚುತ್ತದೆ. ಆರೋಗ್ಯ ಸಮಸ್ಯೆ ಕಡಿಮೆಯಾಗುತ್ತವೆ. ಇಷ್ಟಾರ್ಥಗಳು ಈಡೇರುತ್ತವೆ. ಪಾಲಿಸಬೇಕಾದ ಕೆಲವು ನಿಯಮಗಳು. ಅಶುದ್ಧ ಆಹಾರವನ್ನು ತಿನ್ನಬಾರದು. ಯಾರನ್ನು ನೋಯಿಸಬಾರದು. ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು. ಸಾಧ್ಯವಾದರೆ ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬಹುದು. ಈ ದಿನ ಓಂ ಗಂ ಗಣಪತಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಅತ್ಯಂತ ಉತ್ತಮ ಫಲ ಸಿಗುತ್ತದೆ. ಕೆಂಪು ಹೂವು ಮತ್ತು ದೂರ್ವ ಅರ್ಪಿಸುವುದು ಬಹಳ ಮುಖ್ಯ. ಸಾಧ್ಯವಾದರೆ ದಾನ ಧರ್ಮ ಮಾಡುವುದು ಉತ್ತಮ. ಸ್ನೇಹಿತರೆ, ಅಂಗಾರಕಿ ಸಂಕಷ್ಟ ಚತುರ್ಥಿ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಫಲಪ್ರದವಾದ ವ್ರತ. ಈ ದಿನ ಭಕ್ತಿಯಿಂದ ಗಣೇಶನನ್ನು ಆರಾಧಿಸಿ ನಿಮ್ಮ ಜೀವನದ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ವಿಡಿಯೋವೊಂದಿಗೆ. ಧನ್ಯವಾದಗಳು.